ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಎರಡನೇ ಹಂತದ ಸಂಪುಟ ವಿಸ್ತರಣೆ ಆದ ನಂತರ ಅಸಮಾಧಾನ ಶಮನ ಆಗೋ ಲಕ್ಷಣಗಳೇ ಕಾಣಿಸಿಲ್ಲ. ಮತ್ತೆ ಇದೇ ವಿಷಯ ದಿಲ್ಲಿಗೆ ಶಿಫ್ಟ್ ಆಯಿತು. ಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಹೋದರು. ಆದರೆ ದೆಹಲಿಗೆ ಹೋದಂತಹ ಸಿಎಂ ಡಿಕೆ ಶಿವಕುಮಾರ್ ಖಾಲಿ ಕೈನಲ್ಲಿ ವಾಪಸ್ ಬಂದ್ರ? ಸಂಪುಟ ಬಳಿಕ ಖಾತೆ ಹಂಚಿಕೆ ವಿಚಾರದಲ್ಲೂ ವರಿಷ್ಠರ ನಡೆಗೇನು? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಖಾತೆ ಹಂಚಿಕೆಯ ಎಕ್ಸ್ಕ್ಲೂಸಿವ್ ಆದ ಸುದ್ದಿ. ಸಂಪುಟ ವಿಸ್ತರಣೆ ಆಗಿದೆ. ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಆದರೆ ಖಾತೆ ಇನ್ನೂ ಹಂಚಿಕೆ ಆಗಿಲ್ಲ. ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಅಸಮಾಧಾನಗೊಂಡವರನ್ನ ಸಮಾಧಾನ ಪಡಿಸೋ ಕೆಲಸವೇ ನಡೀತಾ ಇದೆ ಹೊರತು ಖಾತೆ ಇನ್ನೂ ಕೂಡ ಹಂಚಿಕೆ ಆಗಿಲ್ಲ. ಖಾತೆ ಹಂಚಿಕೆ ಬಗ್ಗೆ ಡಿಕೆ ಶಿವಕುಮಾರ್ ಜೊತೆ ಚರ್ಚೆ. ವರಿಷ್ಠರಂತೆ ಫೈನಲ್ ನಿರ್ಧಾರ. ಪಟ್ಟಿ ಕೊಟ್ಟು ಹೋಗಿ ಫೈನಲ್ ಮಾಡ್ತೀವಿ ಅಂತ ದೆಹಲಿ ನಾಯಕರು ಹೇಳಿದ್ದಾರೆ. ನಿಮ್ಮ ಪಟ್ಟಿ ಕೊಡಿ, ನಾವು ಫೈನಲ್ ಮಾಡ್ತೀವಿ ಅಂತ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ. ಸಂಜೆ ಹೊತ್ತಿಗೆ ಫೈನಲ್ ಮಾಡ್ತೀವಿ ಅಂತ ಎಐಸಿಸಿ ನಾಯಕರು ಹೇಳಿದ್ದಾರೆ. ನಾವೇ ಚರ್ಚೆ ಮಾಡಿ ಖಾತೆ ಹಂಚಿಕೆ ಪಟ್ಟಿಯನ್ನ ಫೈನಲ್ ಮಾಡ್ತೀವಿ. ಸಂಪುಟ ಆಯ್ಕೆ ಬಗ್ಗೆಯೂ ಇದೇ ರೀತಿ ದೆಹಲಿ ನಾಯಕರು ಹೇಳಿದ್ರು. ಸಂಜೆ ಹೊತ್ತಿಗೆ ಫೈನಲ್ ಮಾಡ್ತೀವಿ ಅಂತ ಎಐಸಿಸಿ ನಾಯಕರು ಹೇಳಿದ್ದಾರೆ. ವರಿಷ್ಠರದ್ದೇ ನಿರ್ಧಾರ ಖಾತೆ ಹಂಚಿಕೆಯಲ್ಲೂ ಕೂಡ. ಡಿಕೆ ಶಿವಕುಮಾರ್ ದೆಹಲಿಗೆ ಹೋದ್ರು. ಸಂಪುಟ ವಿಸ್ತರಣೆ, ಅದರಲ್ಲಿ ಕೆಲ ಹಿರಿಯ ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಹಾಗಾಗಿ ಸಂಪುಟದಲ್ಲಿ ಅದಲು ಬದಲಾಗತ್ತಾ ಅನ್ನೋ ಪ್ರಶ್ನೆ ಕೂಡ ಇತ್ತು. ವರಿಷ್ಠರ ಜೊತೆ ಮಾತಾಡಿ ಅದರ ಬಗ್ಗೆ ಒಂದು ತೀರ್ಮಾನ, ಖಾತೆ ಹಂಚಿಕೆಯ ಬಗ್ಗೆಯೂ ಕೂಡ ತೀರ್ಮಾನ ಮಾಡಿಕೊಂಡೇ ವಾಪಸ್ ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ಖಾಲಿ ಕೈಯಲ್ಲಿ ವಾಪಸ್ ಬಂದ್ರ ಸಿಎಂ ಡಿಕೆ ಶಿವಕುಮಾರ್? ಯಾಕಂದ್ರೆ ಹೈಕಮಾಂಡ್ ನಾಯಕರು ಹೇಳಿರೋದು ಪಟ್ಟಿ ಕೊಟ್ಟು ಹೋಗಿ, ನಾವೇ ಫೈನಲ್ ಮಾಡ್ತೀವಿ ಅಂತ, ಸಂಜೆ ಒಳಗಡೆ ಫೈನಲ್ ಆಗತ್ತೆ ಅಂತ ಹೇಳಿದ್ದಾರೆ. ಸಚಿವರ ಅದಲು ಬದಲು ಬಗ್ಗೆನೂ ಕೂಡ ಸ್ಪಷ್ಟತೆ ಕೊಟ್ಟಿಲ್ಲ ಹೈಕಮಾಂಡ್. 3-4 ಸಚಿವರ ಬದಲಾವಣೆಗೆ ಸಿಎಂ ಪ್ಲಾನ್ ಮಾಡಿದ್ರು. ಮಹಿಳಾ ಕೋಟಾ, ಹಿರಿಯರ ಅಸಮಾಧಾನವನ್ನ ತಣಿಸೋದಕ್ಕೆ ಬದಲಾವಣೆ ಸೂತ್ರ ಅಪ್ಲೈ ಮಾಡೋದಕ್ಕೆ ಹೊರಟಿದ್ರು. ಸಂಪುಟ ಬದಲಾವಣೆ ಬಗ್ಗೆ ಯಾವುದೇ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ ಹೈಕಮಾಂಡ್. ಸಿಎಂ ಡಿಕೆ ಶಿವಕುಮಾರ್ರಿಂದ ಪಟ್ಟಿ ಪಡೆದು ಸಂಸತ್ಗೆ ವೇಣುಗೋಪಾಲ್ ತೆರಳಿದ್ರು. ಕಾಂಗ್ರೆಸ್ನಲ್ಲಿ ಸಂಪುಟ ಗೊಂದಲ ಸದ್ಯಕ್ಕೆ ಹಾಗಾದ್ರೆ ಬಗೆಹರಿಯೋದಿಲ್ವಾ? ಈ ಕಡೆ ಒಂದು ತೀರ್ಮಾನ ಆದ ಹೊರತು ನಾವಂತೂ ಸಮಾಧಾನ ಆಗೋದಿಲ್ಲ ಅಂತ ಕೆಲವರು ಕೂತ ಹಾಗೆ ಕಾಣಿಸ್ತಾ ಇದೆ. ಸಿಎಂ ಖುದ್ದು ಭೇಟಿ ಮಾಡಿ ಮಾತಾಡಿದ್ದಾರೆ ಅಸಮಾಧಾನಿತರನ್ನ ಜೊತೆ. ಆದ್ರೆ ಸಮಾಧಾನಗೊಂಡಂತೆ ಕಾಣಿಸ್ತಾ ಇಲ್ಲ. ಈ ಕಡೆ ಹೈಕಮಾಂಡ್ ಕೂಡ ತಮ್ಮ ತೀರ್ಮಾನವೇ ಅಂತಿಮ ಅಂತ ಹೇಳ್ತಾ ಇದೆ. ಸಚಿವರ ಅದಲು ಬದಲು ಬಗ್ಗೆ ಕೂಡ ಸ್ಪಷ್ಟತೆ ಕೊಟ್ಟಿಲ್ಲ. ಖಾತೆ ಹಂಚಿಕೆ ಬಗ್ಗೆ ಕೂಡ ಸ್ಪಷ್ಟತೆ ಕೊಟ್ಟಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಸಂಪುಟ ವಿಸ್ತರಣೆ ಆಗಿದೆ, ವಾರ ಕಳೆದಿದೆ, ಖಾತೆ ಹಂಚಿಕೆ ಇನ್ನೂ ಆಗಿಲ್ಲ. ಯಾಕಂದ್ರೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಅಸಮಾಧಾನಗೊಂಡವರನ್ನ ಸಮಾಧಾನ ಪಡಿಸೋ ಕೆಲಸವೇ ಇನ್ನೂ ಕೂಡ ನಡೀತಾ ಇದೆ. ಈ ನಡುವೆ ದೆಹಲಿಗೆ ಹೋದ್ರು ಡಿಕೆ ಶಿವಕುಮಾರ್. ಎಲ್ಲದಕ್ಕೂ ಒಂದು ತಾರ್ಕಿಕ ಅಂತ್ಯ ಆಗತ್ತಾ ಅಂದ್ಕೊಂಡ್ರೆ ಅಲ್ಲೂ ಕೂಡ ಗೊಂದಲ ಇದೆ. ಹಾಗಾದ್ರೆ ಹೈಕಮಾಂಡ್ ನಡೆ ಏನು? ಶ್ವೇತಾ, ಈಗ ಹೈಕಮಾಂಡ್ ಸದ್ಯಕ್ಕೆ ಖಾತೆ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳಿಂದ ಒಂದು ಪಟ್ಟಿಯನ್ನು ಇಸ್ಕೊಂಡಿದ್ದಾರೆ. ನೀವು ಪಟ್ಟಿ ಕೊಟ್ಟು ಹೋಗಿ ನಾವು ಫೈನಲ್ ಮಾಡಿ ಕಳಿಸ್ತೀವಿ ಸಂಜೆ ಹೊತ್ತಿಗೆ ಎನ್ನುವಂಥ ಮಾಹಿತಿಯನ್ನು ಅಷ್ಟೇ ನೀಡಿದ್ದಾರೆ. ಈಗ ಖರ್ಗೆ, ಕೆ ಸಿ ವೇಣುಗೋಪಾಲ್, ಸುರ್ಜೇವಾಲಾ ಮೂವರು ಕೂತು ಮಾತನಾಡ್ತಾರಾ ಅಥವಾ ಒಬ್ಬರೇ ತೀರ್ಮಾನ ತೆಗೆದುಕೊಳ್ಳೋಕ್ಕಾಗುತ್ತಾ ಅದು ಗೊತ್ತಿಲ್ಲ. ಯಾಕಂದರೆ ಅಧಿವೇಶನದ ಸಂದರ್ಭದಲ್ಲಿ ಒಟ್ಟಿಗೆ ಕೂತು ಚರ್ಚೆ ಮಾಡೋದು ಕೂಡ ಕಷ್ಟ ಆಗುತ್ತೆ, ಅಥವಾ ಅಧಿವೇಶನದ ಬಳಿಕ ಮಾಡಬಹುದಾದಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ದೆಹಲಿಗೆ ಹೋದಂತಹ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲವನ್ನೂ ಇತ್ಯರ್ಥ ಮಾಡ್ಕೊಂಡು ವಾಪಸ್ ಬರಬೇಕು ಅನ್ನುವಂಥ ಇಂಗಿತ ಇತ್ತು. ಆದರೆ ಹೈಕಮಾಂಡ್ ನಾಯಕರು ಅದಕ್ಕೆ ಆಸ್ಪದ ಕೊಡದ ರೀತಿ ನಾವೇ ತೀರ್ಮಾನವನ್ನು ಮಾಡಿ ಕಳಿಸ್ತೀವಿ ಅಂತೇಳಿ ಪಟ್ಟಿಯನ್ನು ಪಡೆದಿದ್ದಾರೆ. ಹೀಗಾಗಿ ಈ ಖಾತೆ ಹಂಚಿಕೆಯ ವಿಚಾರದಲ್ಲೂ ಕೂಡ ಯಾವುದೇ ಸ್ಪಷ್ಟತೆಯನ್ನು ಹೈಕಮಾಂಡ್ ಕೊಟ್ಟಿಲ್ಲ. ಅಂದರೆ ಡಿ ಕೆ ಶಿವಕುಮಾರ್ ಅವರನ್ನೇ ಖುದ್ದು ಜೊತೆಯಲ್ಲಿ ಇಟ್ಕೊಂಡು ತೀರ್ಮಾನವನ್ನು ಕೂಡ ಹೈಕಮಾಂಡ್ ಮಾಡಿಲ್ಲ. ಹೀಗಾಗಿ ಕಳೆದ ಬಾರಿ ಸಚಿವ ಸಂಪುಟ ವಿಸ್ತರಣೆಯ ಸಂದರ್ಭದಲ್ಲೂ ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರ ಬಳಿ ಕೂಡ ಪಟ್ಟಿ ತೆಗೆದುಕೊಂಡಿದ್ರು. ಮಾಜಿ ಸಿಎಂ ಸಿದ್ದರಾಮಯ್ಯನವರ ಜೊತೆಗೂ ಕೂಡ ಪಟ್ಟಿ ತೆಗೆದುಕೊಂಡಿದ್ರು. ಇಬ್ಬರನ್ನು ಕೂರಿಸಿ ಅಂತಿಮ ಮಾಡಲಿಲ್ಲ.
ಮಾಡದೇ ಇರುವ ಕಾರಣಕ್ಕಾಗಿ ಈಗ ಗೊಂದಲಗಳು ಇನ್ನೂ ಕೂಡ ಬಗೆಹರಿದಿಲ್ಲ, ಅಸಮಾಧಾನಗಳು ಮುಂದುವರೆದಿದ್ದಾವೆ. ಈಗ ಖಾತೆ ಹಂಚಿಕೆಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗ್ತವೆ ಅನ್ನುವಂಥ ನಿರೀಕ್ಷೆಗಳಿದ್ದಾವೆ. ರಾಮಲಿಂಗಾರೆಡ್ಡಿ ಅವರ ಖಾತೆ ಬದಲಾವಣೆ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಮುನಿಯಪ್ಪ ಅವ್ರಿಗೂ ಕೂಡ ಹೆಚ್ಚುವರಿ ಖಾತೆ ಕೊಡ್ಬೋದು ಅಂತ ಹೇಳಲಾಗ್ತಾ ಇದೆ. ಅವರು ಸಮಾಜ ಕಲ್ಯಾಣ ಖಾತೆಯನ್ನು ಪಟ್ಟು ಹಿಡಿದು ಕೇಳ್ತಾ ಇದ್ದಾರೆ. ಅದನ್ನು ಮಾಡ್ತಾರಾ ಇಲ್ವಾ ಗೊತ್ತಿಲ್ಲ. ಈ ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ಹೈಕಮಾಂಡ್ ನಾವೇ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಸ್ಪಷ್ಟ ನಿರ್ದೇಶನ ಕೊಟ್ಟಿರೋದ್ರಿಂದ ಖಾತೆ ಹಂಚಿಕೆಯಲ್ಲೂ ಕೂಡ ಗೊಂದಲಗಳಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಹೀಗಾಗಿ ಹೈಕಮಾಂಡ್ ಅಂದ್ಕೊಳ್ತಾ ಇದೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವಂತಹ ಪ್ರಕ್ರಿಯೆ ಭಾಳ ಸುಸೂತ್ರವಾಗಿ ನಡೆದಿರೋದ್ರಿಂದ ನಾವು ಏನೇ ತೀರ್ಮಾನವನ್ನು ತೆಗೆದುಕೊಂಡ್ರೂ ಅದನ್ನು ಪಾಲಿಸಬೇಕು ಅನ್ನುವ ಆಟಿಟ್ಯೂಡನ್ನು ಹೈಕಮಾಂಡ್ ತೋರಿಸ್ತಾ ಇದೆ. ಆ ಕಾರಣಕ್ಕಾಗಿ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ಆದಂತಹ ಗೊಂದಲಗಳನ್ನು ನೋಡಿದರೆ ಹೈಕಮಾಂಡ್ ಒಂದು ಓವರ್ ಕಾನ್ಫಿಡೆನ್ಸ್ನಲ್ಲಿ ಏನಿತ್ತು ಅದಕ್ಕೆ ಒಂದು ದೊಡ್ಡ ಹೊಡೆತ ಅಸಮಾಧಾನಿತರು ಕೊಟ್ಟಿದ್ದಾರೆ ಅನ್ನೋದು ಭಾಳ ಸ್ಪಷ್ಟ. ಈಗ ಖಾತೆ ಹಂಚಿಕೆಯಲ್ಲೂ ಕೂಡ ನೀವು ಪಟ್ಟಿ ಕೊಟ್ಟು ಹೋಗಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿರೋದನ್ನು ನೋಡಿದರೆ ಈಗ ಹೈಕಮಾಂಡೇ ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತೆ. ಅದನ್ನು ರಾಜ್ಯ ನಾಯಕರು ಒಪ್ಕೊಳ್ಬೇಕಾದಂಥ ಮನಸ್ಥಿತಿಯಲ್ಲಿ ಇರಬೇಕು ಅನ್ನುವಂತಹ ನಡವಳಿಕೆಯನ್ನು ಹೈಕಮಾಂಡ್ ತೋರಿಸ್ತಾ ಇದೆ. ಹೀಗಾಗಿ ಇನ್ನೂ ಕೂಡ ಖಾತೆ ಹಂಚಿಕೆ ಆಗಲಿಲ್ಲ. ಗುರುವಾರದಿಂದ ಅಧಿವೇಶನ ಪ್ರಾರಂಭ ಆಗಬೇಕು. ಇವತ್ತು ಸಂಜೆಯ ಒಳಗೆ ಪಟ್ಟಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೂ ಕೂಡ ಸ್ಪಷ್ಟತೆ ಇಲ್ಲ. ಯಾಕಂದರೆ ಖರ್ಗೆ ವೇಣುಗೋಪಾಲ್ ಜೊತೆಗೆ ರಾಜ್ಯ ಉಸ್ತುವಾರಿಯಾಗಿರುವಂಥ ಸುರ್ಜೇವಾಲಾ ಇವರು ಮೂವರು ಕೂತು ಫೈನಲ್ ಮಾಡಬೇಕಾಗತ್ತೆ. ಹೀಗಾಗಿ ಅದು ಕೂಡ ಇವತ್ತು ಸಂಜೆ ಒಳಗೆ ಆಗುತ್ತಾ ಇಲ್ವಾ ಅನ್ನೋಂಥ ಕ್ಲಾರಿಟಿ ಇಲ್ಲ. ಜೊತೆಗೆ ಈ ಅದಲು ಬದಲು ಅಂತ ಚರ್ಚೆ ನಡೀತಾ ಇತ್ತು. ಇದರ ಬಗ್ಗೆಯೂ ಕೂಡ ಸಿಎಂಗೆ ಯಾವುದೇ ನಿರ್ದೇಶನಗಳನ್ನು ಹೈಕಮಾಂಡ್ ನೀಡಿಲ್ಲ. ಹಾಗಾಗಿ ಮುಖ್ಯಮಂತ್ರಿಗಳು ಕೂಡ ಗೊಂದಲಕ್ಕೆ ಒಳಗಾಗಿದ್ದಾರೆ. ಈ ಬದಲಾವಣೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಹೈಕಮಾಂಡೇ ಸ್ಪಷ್ಟತೆ ಕೊಡದೇ ಇರೋದ್ರಿಂದ ಅವರು ಯಾವುದು ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಶ್ವೇತಾ. ಎಸ್, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.